ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ. 2024-25ನೇ ಸಾಲಿನ SSLC ವಿದ್ಯಾರ್ಥಿಗಳಿಗಾಗಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮೊದಲನೇ ಘಟಕ ಆಗಿರುವಂತಹ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಪಾಠದಿಂದ ಕೆಲವೊಂದು ಚಟುವಟಿಕಾ ಆಧಾರಿತ ಪ್ರಶ್ನೆಗಳು ಅಥವಾ ಉನ್ನತ ಮಟ್ಟದ ಆಲೋಚನಾ ಕೌಶಲ್ಯ ಪ್ರಶ್ನೆಗಳನ್ನು ಚರ್ಚೆ ಮಾಡುವಂತಹ ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಇರುತ್ತವೆ ಅಂತ ನಾನು ಹೇಳೋದಾದರೆ, ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಅನಿಲಗಳನ್ನು ಪ್ರಾಯೋಗಿಕವಾಗಿ ಹೇಗೆ ಪತ್ತೆ ಹಚ್ಚುವಿರಿ? ಅರ್ಧ ಕತ್ತರಿಸಿದ ಸೇಬು ಹಣ್ಣು ಕಂದು ಬಣ್ಣಕ್ಕೆ ಏಕೆ ತಿರುಗುವುದು? ಸೀಸದ ನೈಟ್ರೇಟ್ ವಿಭಜನೆ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ನೈಟ್ರೋಜನ್ ಡೈಆಕ್ಸೈಡ್ನ ಸ್ವಭಾವ ಎಂಥದ್ದು? ಈ ರೀತಿಯಲ್ಲಿ ಕೆಲವೊಂದು ಅನ್ವಯ ಪ್ರಶ್ನೆಗಳು, ಚಟುವಟಿಕಾ ಆಧಾರಿತ ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ವಿಡಿಯೋ ಇದಾಗಿರುತ್ತದೆ. ಸುಮಾರು 10-11 ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ನೋಡೋಣ ಯಾರು ಎಷ್ಟು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೀಡ್ತೀರಂಥೇಳಿ ನಾನು ಗೆಸ್ ಮಾಡ್ತೀನಿ. ಸೊ ಮೊದಲನೇ ಪ್ರಶ್ನೆ, ಮೆಗ್ನೀಷಿಯಂ ಪಟ್ಟಿಯನ್ನು ಗಾಳಿಯಲ್ಲಿ ಉರಿಸಿದಾಗ ಮೆಗ್ನೀಷಿಯಂ ಆಕ್ಸೈಡ್ ಎಂಬ ಬಿಳಿ ಪುಡಿಯು ಸಿಗುತ್ತದೆ. ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅವರು. ಆ ಸ್ಟೇಟ್ಮೆಂಟಿಗೆ ಅಂದರೆ ಹೇಳಿಕೆ ಇದೆ, ಆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ 2 ಪ್ರಶ್ನೆಗಳಿವೆ, ಎ ಮತ್ತು ಬಿ ಅಂಥೇಳಿ. ಎ ಪ್ರಶ್ನೆ ನೋಡಿ ಹೇಗಿದೆ: ಈ ಮ್ಯಾಗ್ನೀಷಿಯಂ ಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿದಾಗ ನಡೆಯುವ ರಾಸಾಯನಿಕ ಕ್ರಿಯೆಯ ಸರಿದೂಗಿಸಿದ ಸಮೀಕರಣ ಬರೆಯಿರಿ. ಅಂದರೆ ಮ್ಯಾಗ್ನೀಷಿಯಂ ಪಟ್ಟಿಯಲ್ಲಿ ಗಾಳಿಯಲ್ಲಿ ವರ್ತಿಸಿದಾಗ ಮ್ಯಾಗ್ನೀಷಿಯಂ ಆಕ್ಸೈಡ್ ಸಿಗುತ್ತದೆ, ನಮ್ಗೆ ಗೊತ್ತೇ ಇದೆ ಅದು. ಆ ಮ್ಯಾಗ್ನೀಷಿಯಂ ಅನ್ನುವಂಥದ್ದು ಪ್ರಕಾಶಮಾನವಾಗಿ ಬಿಳಿ ಜ್ವಾಲೆಯೊಂದಿಗೆ ಉರಿತದೆ, ಪ್ಲಸ್ ಮ್ಯಾಗ್ನೀಷಿಯಂ ಆಕ್ಸೈಡ್ ಎಂಬ ಬಿಳಿ ಬಣ್ಣದ ಪುಡಿ ರೂಪದಲ್ಲಿ ಸಿಗುತ್ತದೆ. ಆ ಮ್ಯಾಗ್ನೀಷಿಯಂ ಆಕ್ಸೈಡಿಗೆ ನಾವು ಮುಂದುವರಿಯುತ್ತಾ ನೀರನ್ನು ಸೇರಿಸಿದಾಗ ಅಂದರೆ H2O ಮಾಡಿದರೆ ಅಲ್ಲಿ ಯಾವ ರೀತಿಯ ಒಂದು ರಾಸಾಯನಿಕ ಕ್ರಿಯೆ ನಡೆಯುತ್ತದೆ, ಅದಕ್ಕೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಅಂತ ಅವರು ಕೇಳ್ತಾ ಇದ್ದಾರೆ. ಈ ಪ್ರಶ್ನೆಗೆ ಉತ್ತರ ನೋಡೋದಾದರೆ ನೋಡಿರಿ, ಮ್ಯಾಗ್ನೀಷಿಯಂ ಆಕ್ಸೈಡ್ ಸಿಗುತ್ತೆ. ಮ್ಯಾಗ್ನೀಷಿಯಂ ಪಟ್ಟಿಯನ್ನು ನಾವು ಗಾಳಿಯಲ್ಲಿ ಉರಿಸಿದಾಗ ಅದಕ್ಕೆ ನೀರು ಸೇರಿಸಿದಾಗ ಪ್ಲಸ್ H2O ಮಾಡಿದಾಗ ನಮಗೆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಸಿಗುತ್ತದೆ. ಇದು ಎ ಪ್ರಶ್ನೆಗೆ ಉತ್ತರ ಆಯಿತು. ಇನ್ನು ಬಿ ಪ್ರಶ್ನೆ ನೋಡಿ, ಈ ಮೇಲಿನ ಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂದರೆ ಇಲ್ಲಿ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ನಮಗೆ ಉತ್ಪನ್ನ ಸಿಕ್ಕಿದೆಯಲ್ಲ, ಇದು ಕೆಂಪು ಲಿಟ್ಮಸ್ ಕಾಗದವನ್ನು ಅಂದರೆ ಆ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ನ ಒಂದು ದ್ರಾವಣದಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ನಾವು ಅದ್ದಿದಾಗ ನೀಲಿ ಬಣ್ಣಕ್ಕೆ ಬದಲಾವಣೆ ಆಗ್ತದೆ, ಏಕೆ? ಕಾರಣ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಈಸಿಯಾಗಿರುವಂತಹ ಪ್ರಶ್ನೆ ಇದೆ. ಸರ್ ಇದು ಲಿಟ್ಮಸ್ ಪೇಪರ್ ಇವೆಲ್ಲ ನಮಗೆ ಫಸ್ಟ್ ಪಾಠದಲ್ಲಿ ಇಲ್ವಲ್ಲ, ಆಮ್ಲ ಪ್ರತ್ಯಾಮ್ಲಗಳಲ್ಲಿ ಪಾಠದಲ್ಲಿ ಬರುತ್ತಲ್ಲ ಅಂತ ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗ್ಬೋದು. ಆದರೂ ಕೂಡ ಓವರಾಲ್ ಇಲ್ಲಿ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಅನ್ನೋದಕ್ಕಿಂತ ಓವರಾಲ್ ಒಂದು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಅವರು ನಿಮಗೆ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಯಾಕೆಂದರೆ ಆ ಪಾಠದ ಬರುವಂತಹ ಕೆಲವೊಂದು ವಿಷಯಗಳು, ಪರಿಕಲ್ಪನೆಗಳು ಮುಂದಿನ ಪಾಠಕ್ಕೂ ಕೂಡ ಸಂಬಂಧಪಡ್ತಾ ಇರ್ತವೆ. ಮುಂದಿನ ಪಾಠದ ಕೆಲವೊಂದು ಕಾನ್ಸೆಪ್ಟ್ಗಳು ಹಿಂದಿನ ಪಾಠಕ್ಕೂ ಕೂಡ ಕೆಲವೊಂದು ಅನ್ವಯ ಆಗ್ತಾ ಇರ್ತದೆ. ಆ ರೀತಿಯಲ್ಲಿ ಅನ್ವಯ ರೀತಿಯಲ್ಲಿ ಈ ರೀತಿಯಲ್ಲಿ ನಿಮಗೆ ಪ್ರಶ್ನೆಗಳು ಕೂಡ ಬರಬಹುದು. ನೇರ ಪ್ರಶ್ನೆನೇ ಬರ್ತವಂತ ಹೇಳಕ್ಕೆ ಬರಲ್ಲ ವಿಜ್ಞಾನದಲ್ಲಿ. ಬಹಳ ಒಂಥರ ಟ್ವಿಸ್ಟ್ ಮಾಡಿ, ಕನ್ಫ್ಯೂಸ್ ಮಾಡಿ, ಅನ್ವಯ ರೀತಿಯಲ್ಲಿ ಪ್ರಶ್ನೆಗಳು ಈ ರೀತಿಯಲ್ಲೂ ಕೂಡ ಕೇಳಬಹುದು. ಸೊ ಈ ಮೇಲಿನ ಕ್ರಿಯೆಯಲ್ಲಿ ಬಿಡುಗಡೆಯಾಗುವಂತಹ ಮ್ಯಾಗ್ನೀಷಿಯಂ ಹೈಡ್ರಾಕ್ಸೈಡ್ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತದೆ. ಯಾಕಂದರೆ ಮ್ಯಾಗ್ನೀಷಿಯಂ ಒಂದು ಲೋಹ, ಅದು ಲೋಹೀಯ ಆಕ್ಸೈಡ್ ಆಗಿದೆ, ಅಂದರೆ ಲೋಹೀಯದ ಹೈಡ್ರಾಕ್ಸೈಡ್ ಆಗಿದೆ. ಹಾಗಾಗಿ ಅದು ಪ್ರತ್ಯಾಮ್ಲ ಸ್ವಭಾವ ಹೊಂದಿರ್ತದೆ. ಸೊ ನೆನ್ಪಿಟ್ಕೋಬೇಕು, ಲೋಹೀಯ ಆಕ್ಸೈಡ್ಗಳಾಗಿರ್ಬೋದು, ಲೋಹೀಯ ಹೈಡ್ರಾಕ್ಸೈಡ್ಗಳಾಗಿರ್ಬೋದು, ಅವುಗಳ ಸ್ವಭಾವ ಎಂಥದ್ದಾಗಿರ್ತದಪ್ಪ ಅಂದರೆ ಪ್ರತ್ಯಾಮ್ಲೀಯವಾಗಿರ್ತವೆ. ಸೊ ಪ್ರತ್ಯಾಮ್ಲೀಯಗಳು ಯಾವಾಗಲೂ ಕೂಡ ಕೆಂಪು ಲಿಟ್ಮಸ್ ಕಾಗದವನ್ನು ನೀಲಿ ಬಣ್ಣಕ್ಕೆ ಬದಲಾಯಿಸ್ತವೆ. ಹಾಗಾಗಿ ಈ ರೀತಿಯಲ್ಲಿ ತಾವು ಉತ್ತರವನ್ನು ಬರೀಬೇಕಾಗ್ತದೆ. ಇನ್ನು ಎರಡನೇ ಪ್ರಶ್ನೆ ನೋಡಿ, ಎಕ್ಸ್ ಎಂಬ ವಸ್ತುವನ್ನು ಕಾಯಿಸಿದಾಗ ವೈ ಎಂಬ ಉತ್ಪನ್ನವು ಸಿಗುವುದು. ಈ ಉತ್ಪನ್ನವನ್ನು ಅಂದರೆ ಈ ವಾಯು ಉತ್ಪನ್ನವನ್ನು ಸಿಮೆಂಟ್ ತಯಾರಿಕೆ ಕೈಗಾರಿಕೆಯಲ್ಲಿ ಉಪಯೋಗಿಸುವರು. ಹಾಗಾದರೆ ಈ ಮೇಲಿನ ಎಕ್ಸ್ ಮತ್ತು ವೈ ವಸ್ತುಗಳನ್ನು ಹೆಸರಿಸಿ ಹಾಗೂ ಅವುಗಳ ಅಣುಸೂತ್ರವನ್ನು ಬರೆಯಿರಿ. ಇದೇನು ಸರ್ ಪ್ರಶ್ನೆ ಈ ಥರ ಇದೆ, ಬುಕ್ನಾಗ ಇದೆಯಾ?
ಮೊದಲನೇ ಪಾಠದಿಂದನ ಅಂತ ತಮಗೆ ಕನ್ಫ್ಯೂಸ್ ಆಗ್ತಾ ಇದ್ದರೆ ಇದು ಮೊದಲನೇ ಪಾಠದಲ್ಲೇ ಇದೆ ಈ ಪ್ರಶ್ನೆ. ಕೆಲವೊಂದು ವಿದ್ಯಾರ್ಥಿಗಳು ಆನ್ಸರ್ ಮಾಡ್ಬೋದು, ಕೆಲವೊಂದು ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಕಠಿಣ ಕೂಡ ಅನಿಸ್ಬೋದು. ಅಂದರೆ ನಿಮ್ಗೆ ಗೊತ್ತಾಗಬೇಕು ಯಾವೆಲ್ಲ ರೀತಿಯ ಪ್ರಶ್ನೆಗಳು ಎಕ್ಸಾಮ್ಗೆ ಬರಬಹುದು ಅಂಥೇಳಿ. ಸೊ ಯಾವೆಲ್ಲ ರೀತಿಯ ಎಕ್ಸಾಮ್ಗೆ ಪ್ರಶ್ನೆಗಳು ಬರ್ತಾವಂತ ಗೊತ್ತಾದಾಗಲೇ ತಾವು ಎಕ್ಸಾಮ್ಗೆ ಒಂದು ತಯಾರಿ ಮಾಡ್ಕೊಳ್ಳೋದಕ್ಕೆ ತಮಗೆ ಅನುಕೂಲ ಆಗ್ತದೆ. ಇಲ್ಲಿ ನೋಡಿ ಎಕ್ಸ್ ವಸ್ತು ಯಾವುದಪ್ಪ ಅಂದರೆ ಇಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ರೀ, ಅದರ ಅಣುಸೂತ್ರ CaCO3. ಸೊ ಈ ಎಕ್ಸ್ ವಸ್ತುವನ್ನು ಕಾಯಿಸಿದಾಗಲೇ ನಮಗೆ ವಾಯ್ ವಸ್ತು ಸಿಗ್ತದೆ, ಕ್ಯಾಲ್ಸಿಯಂ ಆಕ್ಸೈಡ್ ಆ ವಸ್ತು. ಆ ಕ್ಯಾಲ್ಸಿಯಂ ಆಕ್ಸೈಡನ್ನೇ ಸಿಮೆಂಟ್ ತಯಾರಿಕೆ ಕೈಗಾರಿಕೆಯಲ್ಲಿ ಉಪಯೋಗಿಸ್ತಾರೆ. ಇದನ್ನು ಅಣುಸೂತ್ರ CaO. ಸೊ ಫಸ್ಟ್ ಪಾಠದಲ್ಲಿ ವಿಭಜನೆ ಕ್ರಿಯೆ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ಈ ಪ್ರಶ್ನೆ ತಮಗೆ ಇಲ್ಲಿ ಬಂದಿರುತ್ತದೆ. ಸೊ ಸರಿಯಾಗಿ ಪುಸ್ತಕ ಓದಬೇಕ್ರಿ. ಈ ಅನ್ವಯ ಪ್ರಶ್ನೆಗಳಿಗೆ ಉತ್ತಮ ರೀತಿಯಲ್ಲಿ ತಾವು ಉತ್ತರಗಳನ್ನು ಬರೀಬೇಕು ಅಂದಾಗ ಯಾವುದೇ ರೀತಿಯಲ್ಲಿ ರೆಡಿಮೇಡ್ ಅಂದರೆ ಈಗಾಗಲೇ ತಯಾರಿಸಿಕೊಟ್ಟಿರುವಂತಹ ನೋಟ್ಸನ್ನು ಓದೋದಕ್ಕಿಂತ ತಾವೇ ಸ್ವತಃ ಪುಸ್ತಕವನ್ನು ಅಂದರೆ ಒಂದು ಅಕ್ಷರ ಬಿಡಲಾರ್ದಂಗೆ ಕರೆಕ್ಟಾಗಿ ನೀವು ಓದಿಕೊಂಡು ಅರ್ಥ ಮಾಡಿಕೊಂಡಾಗ ಮಾತ್ರನೇ ಈ ಥರದ ಅನ್ವಯ ಪ್ರಶ್ನೆಗಳಿಗೆ ತಾವು ಉತ್ತರ ಕೊಡೋಕ್ಕೆ ಸಾಧ್ಯ ಆಗುತ್ತದೆ. ಇನ್ನು ಕ್ವಶನ್ ನಂಬರ್ 3 ನೋಡಿ, ಫೆರಸ್ ಸಲ್ಫೇಟ್ ಹರಳುಗಳ ವಿಭಜನೆ ಕ್ರಿಯೆಯಿಂದ ಬಿಡುಗಡೆಯಾಗುವ ಅನಿಲಗಳ ವಾಸನೆಯನ್ನು ತೆಗೆದುಕೊಳ್ಳುವುದು ಅಪಾಯಕಾರಿ ಏಕೆ? ಈ ಪಠ್ಯಪುಸ್ತಕದಲ್ಲಿದೆ, ವಿಭಜನೆ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಇದೊಂದು ಚಟುವಟಿಕೆ ಕೂಡ ಇದೆ. ಆ ಫೆರಸ್ ಸಲ್ಫೇಟ್ ಹರಳುಗಳನ್ನು ಒಂದು ಈ ಥರ ಟೆಸ್ಟ್ ಟ್ಯೂಬ್ನಲ್ಲಿ ತೊಗೊಂಡು ಅದನ್ನು ಕಾಯಿಸಿದಾಗ ಅದರಿಂದ ಕೆಲವೊಂದು ಅನಿಲಗಳು ಬಿಡುಗಡೆ ಆಗ್ತವ್ರೆ. ಆ ಅನಿಲಗಳನ್ನು ನಾವು ನೇರವಾಗಿ ಅದರ ವಾಸನೆಯನ್ನು ತಗೋಬಾರ್ದು. ಯಾಕೆ ನೋಡಿರಿ, ಈ ರೀತಿಯ ಪ್ರಶ್ನೆ ಕೂಡ ಬರ್ಬೋದು. ಇದಕ್ಕೆ ಉತ್ತರ ಏನಪ್ಪ ಅಂದರೆ ನೋಡಿ, ಫೆರಸ್ ಸಲ್ಫೇಟ್ ಹರಳುಗಳ ವಿಭಜನೆ ಕ್ರಿಯೆಯಿಂದ ಬಿಡುಗಡೆಯಾಗುವ ಸಲ್ಫರ್ ಡೈಆಕ್ಸೈಡ್ ಮತ್ತು ಸಲ್ಫರ್ ಟ್ರೈಆಕ್ಸೈಡ್ಗಳು ವಾಸನೆಯನ್ನು ತೆಗೆದುಕೊಂಡಾಗ ತಲೆನೋವು, ಕೆಮ್ಮು, ಉಸಿರಾಟದ ತೊಂದರೆ, ಕಣ್ಣಿನ ಉರಿ, ಅಲರ್ಜಿಗಳು ಇತ್ಯಾದಿ ಸಮಸ್ಯೆಗಳು ಉಂಟಾಗ್ತವೆ. ಹಾಗಾಗಿ ವಾಸನೆಯನ್ನು ತೆಗೆದುಕೊಳ್ಳುವುದು ಅಪಾಯಕಾರಿ. ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡಿ, ಕ್ವಶನ್ ನಂಬರ್ 4, ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಗೆ ಸಂಬಂಧಿಸಿದಂತೆ ಪರೀಕ್ಷೆಗೆ ಚಿತ್ರ ಕೂಡ ಬರ್ಬೋದು ತಮಗೆ. ಈ ಸಲ ಪರೀಕ್ಷೆಗೆ 17 ಚಿತ್ರಗಳಿವೆ, ಅದರಲ್ಲಿ ಇದು ಒಂದು ಮೊದಲನೇದು. ಈ ವಿದ್ಯುತ್ ವಿಭಜನೆ ಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಚಿತ್ರ ಬರಲಿಲ್ಲ ಅಂತಂದರೆ ಇದರ ಮೇಲೆ ಕ್ವಶನ್ ಕೇಳುವಂಥ ಅವಕಾಶಗಳು ಕೂಡ ಇರ್ತವೆ. ಸೊ ನಾನಾ ರೀತಿಯಲ್ಲಿ ಇದರ ಮೇಲೆ ಪ್ರಶ್ನೆಗಳು ಬರ್ತಾ ಇರ್ತವೆ. ಇಲ್ಲಿ 3 ಪ್ರಶ್ನೆಗಳು ನಾನು ನಿಮಗೆ ಕೊಟ್ಟಿದ್ದೀನಿ, ABC ಅಂತೇಳಿ. ಎ ಪ್ರಶ್ನೆ ನೋಡಿ ಹೇಗಿದೆ, ಈ ಮೇಲಿನ ಕ್ರಿಯೆಯಲ್ಲಿ ಅಂದರೆ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ನೀರಿಗೆ ಕೆಲವು ಹನಿ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸಲು ಕಾರಣವೇನು? ಅಂದರೆ ಈ ಚಟುವಟಿಕೆ ಮಾಡುವಾಗ ಅದಕ್ಕೆ ಆ ನೀರಿಗೆ ಸಲ್ಫ್ಯೂರಿಕ್ ಆಮ್ಲದ ಕೆಲವೊಂದು ಡ್ರಾಪ್ಸ್ ಹನಿಗಳನ್ನು ಹಾಕ್ತಾರೆ. ಯಾಕೆ ಹಾಕ್ತಾರೆ? ಇನ್ನು 2ನೇ ಪ್ರಶ್ನೆ, 2 ಪ್ರಾಣಾಳಗಳಲ್ಲಿ ಸಂಗ್ರಹವಾದ ಅನಿಲಗಳ ಗಾತ್ರ ಒಂದೇ ಆಗಿದೆಯೇ? ನೋಡಲ್ಲಿ 2 ಪ್ರಾಣಾಳಗಳವ ತಲೆ ಕೆಳಗೆ ಮಾಡಿರುವಂಥದ್ದು, ಕ್ಯಾಥೋಡ್ ಕಡೆ ಒಂದು, ಆ್ಯನೋಡ್ ಕಡೆ ಒಂದು ಹೇಳಿ, ಅಲ್ಲಿ ಮೇಲೆ ಒಂದು ಕಡೆ ಆಕ್ಸಿಜನ್, ಇನ್ನೊಂದು ಕಡೆ ಹೈಡ್ರೋಜನ್ ಸಂಗ್ರಹ ಆಗಿದೆ. ಆ ಸಂಗ್ರಹವಾದ ಅನಿಲಗಳ ಗಾತ್ರ ಒಂದೇ ಆಗಿದೆಯೇ? ಇಲ್ಲ, ಆಗಿಲ್ಲ. ಯಾಕೆ ಆಗಿಲ್ಲ ಅದು ಕೂಡ ತಮಗೆ ಕೇಳ್ಬೋದು. ನೆಕ್ಸ್ಟ್ 3ನೇ ಕ್ವಶನ್ ಸಿ, ಆ್ಯನೋಡ್ ಮತ್ತು ಕ್ಯಾಥೋಡ್ಗಳಲ್ಲಿ ಬಿಡುಗಡೆಯಾಗುವ ಅನಿಲಗಳನ್ನು ಹೇಗೆ ಪ್ರಾಯೋಗಿಕವಾಗಿ ಪರೀಕ್ಷಿಸಬಹುದು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಈಗ ಆ್ಯನೋಡ್ನಲ್ಲಿ ಆ ಸಂಗ್ರಹವಾದ ಅನಿಲ ಯಾವುದು? ಆಕ್ಸಿಜನೇ ಅದು ಅಂತ ಹೇಗೆ ಹೇಳ್ತೀರಿ ನೀವು? ಈ ಒಂದು ಕ್ಯಾಥೋಡ್ ಕಡೆಗೆ ಸಂಗ್ರಹವಾಗಿರುವಂತಹ ಪ್ರಾಣಾಳದಲ್ಲಿ ಹೈಡ್ರೋಜನೇ ಇದೆ ಅಂಥೇಳಿ ತಾವು ಹೇಗೆ ಹೇಳ್ತೀರಿ? ಪ್ರಾಯೋಗಿಕವಾಗಿ ಅದನ್ನು ನೀವು ಪ್ರೂವ್ ಮಾಡಿರಿ, ಪರೀಕ್ಷೆ ಮಾಡಿ ಹೇಳ್ರಿ ಅಂತ ಕೇಳ್ಬೋದು ಕೂಡ. ಇದಕ್ಕೆ ಉತ್ತರಗಳು ನೋಡ್ರಿ ಈ ರೀತಿಯಲ್ಲಿ ಇರ್ತದೆ. ಮೊದಲನೇ ಪ್ರಶ್ನೆಗೆ, ನೀರಿನ ವಿದ್ಯುತ್ ವಾಹಕತೆಯನ್ನು ಹೆಚ್ಚಿಸಲು ಸಲ್ಫ್ಯೂರಿಕ್ ಆಮ್ಲವನ್ನು ನೀರಿಗೆ ಸೇರಿಸ್ತಾರೆ. ಸೊ ನೀರಿಗೆ ಯಾಕೆ ಸಲ್ಫ್ಯೂರಿಕ್ ಆಮ್ಲ ಸೇರಿಸ್ತಾರಂತ ಈ ಪ್ರಶ್ನೆ ಇತ್ತು. ಆ ನೀರಿನ ವಿದ್ಯುತ್ ವಾಹಕತೆಯನ್ನು ಹೆಚ್ಚಿಸಲು, ಈಗ ಬರೇ ನೀರು ತಗೊಂಡಾಗ ಆ ನೀರಿನ ಮೂಲಕ ಅಷ್ಟು ವಿದ್ಯುತ್ ಚೆನ್ನಾಗಿ ಪ್ರಸಾರ ಆಗುವುದಿಲ್ಲ. ಅಲ್ಲಿ ವಿದ್ಯುತ್ ಸರಿಯಾಗಿ ಪ್ರಸಾರ ಆಗಲಿಲ್ಲ ಅಂದರೆ ನಮಗೆ ನೀರಿನ ವಿದ್ಯುತ್ ವಿಭಜನೆ ಕ್ರಿಯೆ ಚೆನ್ನಾಗಿ ಬರಲ್ಲ, ರಿಸಲ್ಟ್ ಸರಿಯಾಗಿ ಸಿಗಲ್ಲ, ಅಲ್ಲಿ ಬೇಗ ಸಿಗಲ್ಲ ಕೂಡ, ಲೇಟ್ ಆಗ್ತದೆ ಅದು ಪ್ರೊಸೀಜರ್ ಕೂಡ. ಹಾಗಾಗಿ ನೀರಿನಲ್ಲಿ ವಿದ್ಯುತ್ ವಾಹಕತೆ ಹೆಚ್ಚಿಗೆ ಆಗಲು ಅಲ್ಲಿ ನಾವು ಸ್ವಲ್ಪ ಸಲ್ಫ್ಯೂರಿಕ್ ಆಮ್ಲವನ್ನು ಸೇರಿಸ್ತೀವಿ ರೀ. ಇನ್ನು 2 ಪ್ರಾಣಾಳಗಳಲ್ಲಿ ಸಂಗ್ರಹವಾದ ಅನಿಲಗಳ ಗಾತ್ರ ಒಂದೇ ಆಗಿದೆಯೇ ಅಂತ ಬಿ ಪ್ರಶ್ನೆ ಇತ್ತು. ಒಂದೇ ಆಗಿಲ್ಲ. ಕ್ಯಾಥೋಡ್ ಯಾಕೆ ಒಂದು ಕಡೆ ಹೆಚ್ಚು, ಯಾಕೆ ಒಂದು ಕಡೆ ಕಡಿಮೆ? ಕ್ಯಾಥೋಡ್ನಲ್ಲಿ ಯಾವುದು, ಆ್ಯನೋಡ್ನಲ್ಲಿ ಯಾವುದು, ಇವೆಲ್ಲ ಕೇಳ್ಬೋದು.
ಕ್ಯಾಥೋಡ್ ಸಂಪರ್ಕದಲ್ಲಿರುವ ಪ್ರನಾಳದಲ್ಲಿ ಸಂಗ್ರಹವಾದ ಅನಿಲ ಹೈಡ್ರೋಜನ್ ಪ್ರಮಾಣವು ಆ್ಯನೋಡ್ ಸಂಪರ್ಕದಲ್ಲಿ ಇರುವ ಪ್ರನಾಳದಲ್ಲಿ ಸಂಗ್ರಹವಾದ ಆಕ್ಸಿಜನ್ ಅನಿಲದ ಪ್ರಮಾಣದ 2ರಷ್ಟು ಇರ್ತದೆ. ಅಂದರೆ ನೀರಿನ ಅಣುಸೂತ್ರ ನೋಡ್ರಿ H2O ಅಂತ ಬರಿತೀವಿ. H ಅನ್ನೋದು 2 ರೀ. ಹೈಡ್ರೋಜನ್ನ ಪ್ರಮಾಣ ಆಕ್ಸಿಜನ್ಗಿಂತ 2ರಷ್ಟು ಇರ್ತದೆ. ಸಿಂಪಲ್. ನೀರಿನ ಅಣುಸೂತ್ರ ನೆನ್ಪಿಟ್ಕೋಬೇಕು. H2O. H2 ಅದ, O ಒಂದೇ ಅದ. ಸೊ ಆಮ್ಲಜನಕಕ್ಕಿಂತ ಹೈಡ್ರೋಜನ್ನ ಪ್ರಮಾಣ 2ರಷ್ಟು ಇರ್ತದೆ. ಹಾಗಾಗಿ ಆ ಪ್ರನಾಳಗಳಲ್ಲಿ ಸಂಗ್ರಹವಾದಂತಹ ಅನಿಲಗಳ ಗಾತ್ರ ಒಂದೇ ಆಗಿಲ್ಲ. ಇನ್ನು ಮೂರನೇದು ಸಿ ಪ್ರಶ್ನೆ ಏನಿತ್ತಪ್ಪ ಅಂದರೆ, ಆ ಪ್ರನಾಳಗಳಲ್ಲಿ ಸಂಗ್ರಹವಾದದ್ದು ಹೈಡ್ರೋಜನ್ ಆಕ್ಸಿಜನ್ನನ್ನು ಪ್ರಾಯೋಗಿಕವಾಗಿ ಹೇಗೆ ಪತ್ತೆ ಹಚ್ಚುವಿರಿ ಅಂತ ಇತ್ತು. ನೋಡ್ರಿ, ಯಾವುದಾದ್ರೂ ಒಂದು ಉರಿಯುತ್ತಿರುವಂತಹ ಬೆಂಕಿ ಕಡ್ಡಿಯನ್ನು ಅಥವಾ ಚಿಕ್ಕ ಒಂದು ಮೇಣದ ಬತ್ತಿಯನ್ನು ಅಥವಾ ಒಂದು ಊದಿನ ಕಡ್ಡಿ ಆಗಿರ್ಬೋದು, ಅಂದರೆ ಉರಿತಾ ಇರಬೇಕು, ಅದು ಅದರ ಮೇಲೆ ಬೆಂಕಿ ಇರಬೇಕು. ಪ್ರನಾಳಗಳ ಹತ್ತಿರ ತಂದಾಗ, ಅಂದರೆ ಆ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಆ ಪ್ರನಾಳಗಳನ್ನು ನಾವು ಹೊರಗಡೆ ತೆಗೆದು ತಂದಾಗ ಪಾಪ್ ಎಂಬ ಶಬ್ದದೊಂದಿಗೆ ಅಲ್ಲಿ ಉರಿದರೆ, ಅಂದರೆ ಎರಡೂ ಪ್ರನಾಳ ಹತ್ತಿರ ಒಯ್ಯಬೇಕು, ಅಲ್ಲಿ ಪಾಪ್ ಎಂಬ ಶಬ್ದದೊಂದಿಗೆ ಉರಿದರೆ ಆ ಪ್ರನಾಳದಲ್ಲಿ ಹೈಡ್ರೋಜನ್ ಇದೆ ಎಂದು ಅರ್ಥ. ಅಥವಾ ಅದು ಪ್ರಕಾಶಮಾನವಾಗಿ, ಅಂದರೆ ಆ ಬೆಂಕಿಯ ಕಡ್ಡಿ ಆಗಿರ್ಬೋದು ಅಥವಾ ಚಿಕ್ಕದ ಮೇಣಬತ್ತಿ ಆಗಿರ್ಬೋದು, ಪ್ರಕಾಶಮಾನವಾಗಿ ಉರಿದ್ರೆ ಅದು ಆಕ್ಸಿಜನ್ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ ರೀ. ಈ ರೀತಿಯಲ್ಲಿ ಪ್ರಾಯೋಗಿಕವಾಗಿ ಕೂಡ ನಾವು ಪರೀಕ್ಷೆ ಮಾಡ್ಬೋದು. ಇನ್ನು ಕ್ವಶನ್ ನಂಬರ್ 5 ನೋಡಿರಿ, ಸೀಸದ ನೈಟ್ರೇಟ್ ಮತ್ತು ಪೊಟ್ಯಾಷಿಯಂ ಹೈಡ್ರೈಡ್ ದ್ರಾವಣಗಳು ಪರಸ್ಪರ ವರ್ತಿಸಿದಾಗ ಉಂಟಾದ ಪ್ರಕ್ಷೇಪದ ಬಣ್ಣ ಯಾವುದು? ಪ್ರಕ್ಷೇಪವನ್ನು ಹೆಸರಿಸಿ. ಈ ಕ್ರಿಯೆಯ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆಯೇ ಅಂತ ಪ್ರಶ್ನೆ ಇದೆ. ಇದು ಬುಕ್ನಲ್ಲಿ ಪಠ್ಯಪುಸ್ತಕದಾಗ ಕೊಟ್ಟಿದ್ದಾರೆ. ಇದು ಚಟುವಟಿಕೆ ಮಾಡೋಕ್ಕಂಥೇಳಿ ಕೊಟ್ಟಿದ್ದಾರೆ ಅವರು. ಸೊ ಈ ಥರ ಚಟುವಟಿಕೆಯ ಪ್ರಶ್ನೆಗಳು ಕೂಡ ಬರ್ಬೋದು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಕೇಳ್ಬೋದು. ನೋಡಿರಿ, ಇಲ್ಲಿ ಉಂಟಾದ ಪ್ರಕ್ಷೇಪ ಯಾವುದಂತ ಕೇಳ್ತಾ ಇದ್ದಾರೆ. ಇಲ್ಲಿ ಸೀಸದ ಅಯೋಡೈಡ್ ಎಂಬ ಹಳದಿ ಬಣ್ಣದ ಪ್ರಕ್ಷೇಪ ಉಂಟಾಗ್ತದೆ. ಪ್ರಕ್ಷೇಪ ಯಾವುದು, ಅದರ ಬಣ್ಣ ಯಾವುದು ಅಂಥೇಳಿ ಕೇಳ್ತಾ ಇದ್ದಾರೆ. ಅದರ ಸಮೀಕರಣ ಕೂಡ ಬರೆಯೋಕ್ಕೆ ಹೇಳಿದ್ದಾರೆ. ಕೆಳಗಡೆ ನಾವು ಬಿ ಉತ್ತರ ಕೂಡ ತಾವು ನೋಡ್ತಾ ಇರ್ಬೋದು. ಪೊಟ್ಯಾಷಿಯಂ ಅಯೋಡೈಡ್ ಮತ್ತು ಸೀಸದ ನೈಟ್ರೇಟ್ಗಳು ವರ್ತಿಸಿ ನಮಗೆ ಪೊಟ್ಯಾಷಿಯಂ ನೈಟ್ರೇಟ್ ಮತ್ತು ಸೀಸದ ಅಯೋಡೈಡ್ ಸಿಕ್ಕಿದೆ. ಇಲ್ಲಿ ಸೀಸದ ಅಯೋಡೈಡ್ ಎನ್ನುವಂಥದ್ದೇ ಹಳದಿ ಬಣ್ಣದ ಪ್ರಕ್ಷೇಪ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆಯೇ? ಹೌದು, ಯಾಕಂದರೆ ಇಲ್ಲಿ ಅಯಾನುಗಳ ವಿನಿಮಯ ಆಗಿರುವುದರಿಂದ ಇದು ಕೂಡ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗಿರುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 6, ಕಪ್ಪು ಮತ್ತು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸುವ ಎರಡು ದ್ಯುತಿವಿಭಜನಾ ಕ್ರಿಯೆಗಳ ಸರಿದೂಗಿಸಿದ ರಾಸಾಯನಿಕ ಸಮೀಕರಣ ಬರೆಯಿರಿ. ಸೊ ಇಲ್ಲಿ ನೇರವಾಗಿ ನಿಮಗೆ ಎರಡು ಸಮೀಕರಣಗಳಿರ್ತಾವೆ ಪುಸ್ತಕದಲ್ಲಿ. ಸೊ ವಿಭಜನೆ ಕ್ರಿಯೆಯಲ್ಲಿ 3 ರೀತಿಯ ವಿಭಜನೆ ಕ್ರಿಯೆಗಳಿರ್ತಾವೆ. ಒಂದು ಉಷ್ಣ ವಿಭಜನೆ ಕ್ರಿಯೆ, ಒಂದು ವಿದ್ಯುತ್ ವಿಭಜನೆ ಕ್ರಿಯೆ, ಇನ್ನೊಂದು ದ್ಯುತಿವಿಭಜನೆ ಕ್ರಿಯೆ. ಈ ದ್ಯುತಿವಿಭಜನೆ ಕ್ರಿಯೆಯಲ್ಲಿ ಬರುವಂತಹ ಈ ಎರಡೂ ಕ್ರಿಯೆಗಳನ್ನು ಕಪ್ಪು ಬಿಳುಪು ಛಾಯಾಗ್ರಹಣದಲ್ಲಿ ಬಳಸ್ತಾ ಇರ್ತಾರೆ. ಇದು ಕೂಡ ಗೊತ್ತಿರಬೇಕು. ಈ ಎರಡು ಸಮೀಕರಣಗಳನ್ನು ತಾವು ಬರೀಬೇಕಾಗ್ತದೆ. ಬೆಳ್ಳಿಯ ಕ್ಲೋರೈಡ್ ಇದ್ದಿದ್ದು ಬೆಳ್ಳಿ ಮತ್ತು ಕ್ಲೋರಿನ್ ಆಗಿ ಪರಿವರ್ತನೆ ಆಗ್ತದೆ. ಬೆಳ್ಳಿಯ ಬ್ರೋಮೈಡ್ ಇದ್ದಿದ್ದು ಬೆಳ್ಳಿ ಮತ್ತು ಬ್ರೋಮೈನ್ ಆಗಿ ಪರಿವರ್ತನೆ ಆಗ್ತದೆ. ನೆಕ್ಸ್ಟು ಕ್ವಶನ್ ನಂಬರ್ 7, ಇದು 6 ಅಂತ ಆಗಿದೆ. ಬಟ್ ಸೀಸದ ನೈಟ್ರೇಟನ್ನು ಕಾಯಿಸಿದಾಗ ಬಿಡುಗಡೆಯಾಗುವ ಕಂದು ಬಣ್ಣದ ಹೊಗೆ ನೈಟ್ರೋಜನ್ ಡೈಆಕ್ಸೈಡ್ನ ಸ್ವಭಾವವನ್ನು ತಿಳಿಸಿ. ಇಲ್ಲಿ ಪಕ್ಕದಲ್ಲಿ ನೀವು ಚಿತ್ರ ಕೂಡ ಒಂದು ವಿಡಿಯೋ ತುರ್ಕು ನೋಡ್ತಾ ಇರ್ಬೋದು. ಅಲ್ಲಿ ಒಂದು ಲಿಟ್ಮಸ್ ಪೇಪರ್ ಇಟ್ಟಿದ್ರು, ಹೌದಾ? ಅಲ್ಲಿ ಸೀಸದ ನೈಟ್ರೇಟನ್ನು ಒಂದು ಪ್ರನಾಳದಲ್ಲಿ ತೆಗೆದುಕೊಂಡು ಕಾಯಿಸ್ತಾ ಇದ್ದಾರೆ. ಕಂದು ಬಣ್ಣದ ಹೊಗೆ ಬಿಡುಗಡೆ ಆಗ್ತಾ ಇದೆ. ಆ ಕಂದು ಬಣ್ಣದ ಹೊಗೆ ಯಾವುದಂತ ಕೇಳ್ಬೋದು? ನೈಟ್ರೋಜನ್ ಡೈಆಕ್ಸೈಡ್ ಆಗ್ತದೆ. ಅದರ ಸ್ವಭಾವ ಏನಂತ ಕೇಳ್ಬೋದು. ಅಲ್ಲಿ ಈ ಸಮೀಕರಣವನ್ನು ಕೇಳ್ಬೋದು ಕೂಡ, ಭಾಳ ಸಲ ಕೇಳಿದ್ದಾರೆ ಕೂಡ. ಸೊ ಹಾಗಾಗಿ ನೈಟ್ರೋಜನ್ ಡೈಆಕ್ಸೈಡ್ ಎಂಥ ಸ್ವಭಾವ ಇಲ್ಲಿ ನೋಡ್ರಿ. ನೀಲಿ ಬಣ್ಣದ ಒಂದು ಲಿಟ್ಮಸ್ ಪೇಪರನ್ನು ಅದರ ಅದ್ದಿದ ಕೂಡಲೇ ಅದು ಕೆಂಪು ಬಣ್ಣಕ್ಕೆ ಹೋಯ್ತು. ಹಾಗಾದ್ರೆ ಸ್ವಭಾವ ನಿಮಗೆ ಗೊತ್ತಾಗ್ತದೆ. ಅದು ಆಮ್ಲೀಯ ಸ್ವಭಾವ ಅಂಥೇಳಿ ಅರ್ಥ ಆಗ್ತದೆ. ಅಲ್ಲಿ ಊದಿನ ಕಡ್ಡಿ ಹಚ್ಚಿದಾಗ ಅದು ಬೆಂಕಿ ಹತ್ತಿಕೊಳ್ತಾ ಇದ್ದಾರೆ, ಯಾಕಂದರೆ ಇಲ್ಲಿ ಆಕ್ಸಿಜನ್ ಕೂಡ ಬಿಡುಗಡೆ ಆಗ್ತಾ ಇರ್ತಾರೆ ಅದರಿಂದ. ಇನ್ನು ಅಲೋಹಿಯ ಆಕ್ಸೈಡ್ಗಳು ಆಮ್ಲೀಯ ಸ್ವಭಾವ ಹೊಂದಿರ್ತವೆ. ಆದ್ದರಿಂದ ನೈಟ್ರೋಜನ್ ಡೈಆಕ್ಸೈಡ್ ಆಮ್ಲೀಯ ಸ್ವಭಾವವನ್ನು ಹೊಂದಿರ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 7 ನಾವು ನೋಡೋದಾದರೆ, ಈ ಅರ್ಧ ಕತ್ತರಿಸಿದ ಸೇಬು ಹಣ್ಣು ಕಂದು ಬಣ್ಣಕ್ಕೆ ಯಾಕೆ ತಿರುಗ್ತದೆ ರೀ? ನೀವು ನೋಡ್ತಾ ಇರ್ಬೋದು ಕೆಳಗಡೆ ಚಿತ್ರ ಕೂಡ ನೋಡಿ. ಅರ್ಧ ಕತ್ತರಿಸಿ ಇಟ್ಟ ಸೇಬು ಹಣ್ಣು
ಗಾಳಿಯಲ್ಲಿರುವ ಆಮ್ಲಜನಕದೊಂದಿಗೆ ವರ್ತಿಸಿ ಉತ್ಕರ್ಷಣ ಕ್ರಿಯೆಗೆ ಒಳಗಾಗ್ತದೆ, ಹಾಗಾಗಿ ಕಂದು ಬಣ್ಣಕ್ಕೆ ತಿರುಗುತ್ತದೆ ಅಂಥೇಳಿ ನಾವು ಹೇಳಬೇಕು. ಇನ್ನು ಸ್ವಲ್ಪ ಹೆಚ್ಚಿಗೆ ಹೇಳಬೇಕಪ್ಪ ಅಂದರೆ ಈ ಅರ್ಧ ಕತ್ತರಿಸಿ ಇಟ್ಟ ಸೇಬು ಹಣ್ಣಿನ ಒಳಗಡೆ ಇರುವಂತಹ ಕೆಲವೊಂದು ಕಿಣ್ವಗಳು, ರಾಸಾಯನಿಕಗಳು ಗಾಳಿಯಲ್ಲಿರುವಂತಹ ಆಕ್ಸಿಜನ್ನೊಂದಿಗೆ ವರ್ತಿಸಿ ಮೆಲಾನಿನ್ ಎಂಬನ್ನುವಂಥ ಒಂದು ವಸ್ತುವನ್ನು ಉತ್ಪತ್ತಿ ಮಾಡ್ತದೆ, ಅದಕ್ಕಾಗಿ ಅದು ಕಂದು ಬಣ್ಣಕ್ಕೆ ಬರ್ತದೆ ಅಂಥೇಳಿ ಕೂಡ ಬರಿಬೋದು. ನಿಮ್ಮ ಸಿಲೆಬಸ್ಗೆ ತಕ್ಕ ಹಾಗೆ, ಪಾಠಕ್ಕೆ ತಕ್ಕ ಹಾಗೆ ಇಷ್ಟು ಉತ್ತರ ಬರೆದರೂ ಕೂಡ ನಡೆಯುತ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಬೇಕರಿಯಿಂದ ತಂದಿರುವಂತಹ ತಿನಿಸುಗಳು ತಮ್ಮ ವಾಸನೆ ಮತ್ತು ರುಚಿಯನ್ನು ಕಳೆದುಕೊಂಡಿವೆ, ಏಕೆ? ಕಾರಣ ಕೊಡಿ. ಸೊ ಬೇಕರಿಯಲ್ಲಿ ತಂದಿರುವಂಥ ತಿನಿಸುಗಳು ಅವುಗಳು ಮಾಡಿಟ್ಟು ಭಾಳಷ್ಟು ದಿನಗಳು ಆಗಿರ್ಬೋದು ಅಲ್ಲೇ ಬೇಕರಿಯಲ್ಲಿ. ಸೊ ಅವು ಕಮಟುವಿಕೆಗೆ ಒಳಗಾಗಿರ್ತವೆ, ಯಾಕಂದರೆ ಅವು ಎಣ್ಣೆ ಮತ್ತು ಕೊಬ್ಬಿನಿಂದ ಮಾಡಲ್ಪಟ್ಟಿರ್ತವೆ, ಮಾಡಿ ಭಾಳಷ್ಟು ದಿನ ಆಗಿರ್ತದೆ. ಬಹಳ ದಿನಗಳ ನಂತರ ಅದು ಕಮಟುವಿಕೆಗೆ ಒಳಗಾಗ್ತದೆ, ಅಂದರೆ ಅದು ಗಾಳಿಯಲ್ಲಿರುವಂತಹ ಆಕ್ಸಿಜನ್ನೊಂದಿಗೆ ವರ್ತಿಸಿ ಕಮಟುವಿಕೆಗೆ ಒಳಗಾಗ್ತವೆ, ಹಾಗಾಗಿ ಅವುಗಳ ತಮ್ಮ ವಾಸನೆ ಮತ್ತು ರುಚಿಯನ್ನು ಕಳೆದುಕೊಂಡಿರ್ತವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ, ಈ ಹೊಳಪುಲ್ಲ ಕಂದು ಬಣ್ಣದ ಕೆಳಗಡೆ ನೀವು ವಿಡಿಯೋದಲ್ಲಿ ಕೂಡ ನೋಡ್ತಾ ಇರ್ಬೋದು, ಒಂದು ಕಂಡು ಬಂದದ ಎಕ್ಸ್ ಧಾತು, ಆ ಧಾತು ಯಾವುದಂತ ತಾವು ಹೇಳಬೇಕು. ಅದನ್ನು ಗಾಳಿಯಲ್ಲಿ ಕಾಯಿಸಕತ್ತರ್ರಿ, ಕಾಯಿಸಿದ ಮೇಲೆ ಅದು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಇಲ್ಲಿ ಎಕ್ಸ್ ಧಾತು ಯಾವುದು ಅಂದರೆ ಅದು ಕಾಯಿಸ್ತಾ ಇರುವಂಥ ಧಾತು ಯಾವುದು, ಅದು ಕಪ್ಪು ಬಣ್ಣಕ್ಕೆ ಬಂದಿದ್ದಲ್ಲ, ಆವಾಗ ಅದಕ್ಕೆ ಏನಂತ ಕರಿತೀವಿ, ಆ ಸಂಯುಕ್ತದ ಹೆಸರು ಏನಂತ ಕೇಳ್ತಾ ಇದ್ದಾರೆ. ಇದಕ್ಕೆ ನೋಡ್ರಿ ಉತ್ತರ, ಅಲ್ಲಿ ತಾವು ಹಾಗೆ ಚಿತ್ರವನ್ನು ವಿಡಿಯೋವನ್ನು ಕೂಡ ತಾವು ನೋಡ್ತಾ ಇರ್ಬೋದು. ಇಲ್ಲಿ ಎಕ್ಸ್ ಅನ್ನುವಂಥದ್ದು ತಾಮ್ರ ಅದು. ಸೊ ಕಂದು ಬಣ್ಣದ ತಾಮ್ರವನ್ನು ನಾವು ಗಾಳಿಯಲ್ಲಿ ಕಾಯಿಸುವುದರಿಂದ ಅದು ಗಾಳಿಯಲ್ಲಿರುವಂತಹ ಆಕ್ಸಿಜನ್ನೊಂದಿಗೆ ವರ್ತಿಸಿ ಕಪ್ಪು ಬಣ್ಣದ ಒಂದು ಸಂಯುಕ್ತ ಸಿಗ್ತದೆ, ಅದಕ್ಕೆ ನಾವು ತಾಮ್ರದ ಆಕ್ಸೈಡ್ ಅಂತೇಳಿ ಕರಿತೀವಿ. ನೋಡ್ರಿ ಕಪ್ಪು ಬಣ್ಣಕ್ಕೆ ಬಂದಿದೆ ಅದು. ಈ ರೀತಿಯಲ್ಲಿ ತಮಗೆ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ. ಇನ್ನು 10ನೇ ಪ್ರಶ್ನೆ ನೋಡ್ರಿ, ಕಬ್ಬಿಣದ ಮೊಳೆಗಳನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ, ಇದು ಅಂತೂ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಬಹಳಷ್ಟು ಸಲ ಎಕ್ಸಾಮ್ಗಳಲ್ಲಿ ಬಹಳ ರೀತಿಯಲ್ಲಿ ಈ ಸ್ಥಾನಪಲ್ಲಟ ಕ್ರಿಯೆ ಇದೆಯಲ್ಲ, ಇದು ಬಹಳ ಇಂಪಾರ್ಟೆಂಟ್. ಬಹಳಷ್ಟು ಸಲ ಎಕ್ಸಾಮ್ನಲ್ಲಿ ಬಹಳ ವಿಭಿನ್ನ ರೀತಿಯಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ, ಇದರ ಸಮೀಕರಣ ಕೂಡ ಕೇಳ್ತಾ ಇರ್ತಾರೆ. ಮೊಳೆಯನ್ನು ಮುಳುಗಿಸಿದ್ದಾರೆ, ಕೆಳಗಡೆ ನೀವು ಚಿತ್ರದಲ್ಲಿ ಕೂಡ ನೋಡ್ತಾ ಇರ್ಬೋದು, ಕಬ್ಬಿಣದ ಮೊಳೆಗಳನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಈ ಮೇಲಿನ ರಾಸಾಯನಿಕ ಕ್ರಿಯೆಗೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ. ಕ್ವಶನ್ ನಂಬರ್ ಎ. ಕ್ವಶನ್ ಬಿ ಏನಿದೆ, ಈ ಮೇಲಿನ ಕ್ರಿಯೆಯಲ್ಲಿ ಕಬ್ಬಿಣದ ಮೊಳೆಗಳೇಕೆ ಕಂದು ಬಣ್ಣಕ್ಕೆ ತಿರುಗಿದವು? ನೋಡಿ ಪಕ್ಕದಲ್ಲಿ ಇನ್ನೊಂದು ಚಿತ್ರ ಇದೆ, ಕಬ್ಬಿಣದ ಮೊಳೆ ಹೇಗಿರಬೇಕು ನೋಡಿರಿ, ಅದರ ಪಕ್ಕದಲ್ಲಿರುವಂಥ ಕಬ್ಬಿಣದ ಮೊಳೆ ನೋಡಿರಿ ಹೇಗಿದೆ, ಕಂದು ಬಣ್ಣಕ್ಕೆ ಬಂದಿದೆ. ಯಾಕೆ ಬಂದಿದೆ? ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿರುವಂತಹ ಎರಡೂ ಮೊಳೆಗಳು ಮೇಲೆ ಕೂಡ ಒಂದು ಮೊಳೆಯನ್ನು ಹೊರಗೆ ತೆಗೆದು ನಾವು ನೋಡಕತ್ತೀವಿ, ಬಟ್ ಆ ಎರಡೂ ಮೊಳೆಗಳ ಮೇಲೆ ಕೂಡ ಕಂದು ಬಣ್ಣ ಬಂದಿರ್ತದೆ. ಇನ್ನು ಸಿ, ತಾಮ್ರದ ಸಲ್ಫೇಟ್ ದ್ರಾವಣ ನೀಲಿ ಬಣ್ಣಕ್ಕೆ ಮಾಸಿದ್ದೇಕೆ? ಅದರ ಪಕ್ಕದಲ್ಲಿ ಚಿತ್ರದಲ್ಲಿ ನೋಡಿ, ಮೊದಲು ತಾಮ್ರದ ಸಲ್ಫೇಟ್ ದ್ರಾವಣ ಹೇಗಿತ್ತು, ಬಹಳ ನೀಲಿಯಾಗಿತ್ತು. ಈಗ ಸ್ವಲ್ಪ ನೀಲಿ ಬಣ್ಣ ಏನಾಗಿದೆ, ಒಂದು ಸ್ವಲ್ಪ ಕಡಿಮೆ ಆಗಿದೆ, ಮಾಸಿದೆ. ಯಾಕೆ ಅಂತೇಳಿ ಈ ರೀತಿಯಲ್ಲಿ ಪ್ರಶ್ನೆಗಳು ನೋಡಿರಿ. ಮೊದಲನೇ ಪ್ರಶ್ನೆಗೆ ಸಮೀಕರಣ ಬರೆಯೋಕ್ಕೆ ಹೇಳ್ಯಾರ, ಆ ಕ್ರಿಯೆಗೆ ಬರೆದಿವಿ. ಅಲ್ಲಿ ಕಬ್ಬಿಣ, ಅಲ್ಲಿ ತೊಗೊಂಡಿರುವಂಥ ದ್ರಾವಣ ತಾಮ್ರದ ಸಲ್ಫೇಟ್ ದ್ರಾವಣ ನೀಲಿ ಬಣ್ಣದಾಗಿರ್ತದೆ. ಸೊ ಅಲ್ಲಿ ಕಬ್ಬಿಣ ಏನು ಮಾಡ್ತಾ ಇದೆ, ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟ ಮಾಡಿದೆ. FeSO4 ಆಯಿತು, Cu ಸಪ್ರೇಟ್ ಆಯಿತು. ಇನ್ನು ಬಿ ಕ್ವಶನ್ ಏನು ಕೇಳಿದ್ರು ಅವರು, ಆ ಕಬ್ಬಿಣದ ಮೊಳೆ ಕಂದು ಬಣ್ಣ ಯಾಕೆ ಬಂದವು ಅಂತ ಕೇಳ್ತಾ ಇದ್ದಾರೆ. ಯಾಕೆ ಬರ್ತಾ ಇದೆಯಪ್ಪ ಅಂದರೆ, ಆ ಕಬ್ಬಿಣದ ಮೊಳೆಗಳ ಮೇಲೆ ತಾಮ್ರವು ಸಂಗ್ರಹವಾಗುವುದರಿಂದ ಕಂದು ಬಣ್ಣಕ್ಕೆ ತಿರುಗಿದವು. ನೋಡ್ರಿ, ಆ ಕಬ್ಬಿಣದ ಮೊಳೆಯ ಮೇಲೆ ತಾಮ್ರ ಸಂಗ್ರಹ ಆಗ್ತಾ ಹೋಗ್ತದೆ. ಹಾಗಾಗಿ ನೆಕ್ಸ್ಟು ಅಲ್ಲಿರುವಂತಹ ನೀಲಿ ಬಣ್ಣ ತನ್ನ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದಲ್ಲ, ಮಾಸಿತ್ತು ಯಾಕೆ, ನೀಲಿ ಬಣ್ಣ ಯಾಕೆ ಕಡಿಮೆ ಆಯಿತು ಅಂತ 3ನೇ ಪ್ರಶ್ನೆ ಇತ್ತು. ಇದಕ್ಕೆ ಉತ್ತರ, ಆ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಕಬ್ಬಿಣವು ಸ್ಥಾನಪಲ್ಲಟಗೊಳಿಸಿರುವುದರಿಂದ ನೀಲಿ ಬಣ್ಣ ಮಾಸ್ತದ್ರೆ. ಅದು ತಾಮ್ರದ ಸಲ್ಫೇಟ್ ಆಗಿತ್ತು, ಅದಕ್ಕೆ ನೀಲಿ ಬಣ್ಣದಾಗಿತ್ತು. ಅಲ್ಲಿರುವಂಥ ತಾಮ್ರನ ಏನಾಗ್ತದೆ, ಈಗ ಕಬ್ಬಿಣದ ಮೇಲೆ ಹೋಗಿ ಸಂಗ್ರಹ ಆಕತ್ತದ, ಅಂದರೆ ತಾಮ್ರದ ಪ್ರಮಾಣ ಕಡಿಮೆ ಆಕತ್ತದ, ಹಾಗಾಗಿ ಅದರ ಬಣ್ಣ ಕಡಿಮೆ ಆಕತ್ತದ. ಇಷ್ಟೇ. ಈ ರೀತಿಯಲ್ಲಿ ತಾವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿತಾ ಹೋಗಬೇಕಾಗುತ್ತದೆ. ಸೊ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಮುಂದಿನ ಪಾಠದಿಂದ ಇದೇ ರೀತಿಯಲ್ಲಿ ಅಪ್ಲೈಡ್ ಕ್ವೆಶ್ಚನ್ಗಳನ್ನು ಡಿಸ್ಕಸ್ ಮಾಡೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.